ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತಿನ ಒಂದು ಸ್ಕೀಮ್ ಬಂದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ. ಸೊ ಇದೊಂದು RD ಸ್ಕೀಮ್ ಆಗಿರುತ್ತೆ. ಈ ಒಂದು RD ಯೋಜನೆಯಲ್ಲಿ ನೀವು 222 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ 15 ಲಕ್ಷ ರೂಪಾಯಿ ನೀವನ್ನು ರಿಟರ್ನ್ಸನ್ನು ಪಡೆದುಕೊಳ್ಬೋದು. ಓಕೆನಾ? ಸೊ ಇದನ್ನು ಯಾವ ರೀತಿ ನೀವು ಓಪನ್ ಮಾಡಬೇಕು, ಯಾವ ರೀತಿ ನೀವು ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಸೊ ಮೊದಲಿಗೆ ಇಲ್ಲಿ ನೀವು ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು, ಈ ಒಂದು RD ಸ್ಕೀಮ್ನ ಉದ್ದೇಶ ಏನು, ಯಾವ ರೀತಿ ಇದರಲ್ಲಿ ಯೋಜನೆಗಳಾಗಿರುತ್ತೆ, ಮತ್ತು ಇದರಲ್ಲಿ ಎಷ್ಟು ಉಳಿತಾಯ ಮಾಡಬಹುದು, ಎಷ್ಟು ನಿಮಗೆ ಅದು ರಿಟರ್ನ್ ಬರುತ್ತೆ, ಯಾವ ಥರ ಬಡ್ಡಿ ಸಿಗುತ್ತೆ, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಓಕೆನಾ? ಸೊ ಮೊದಲಿಗೆ ಎಲ್ರಿಗೂ ಕೂಡ ಆಸೆ ಇರುತ್ತೆ, ಭವಿಷ್ಯಕ್ಕಾಗಿ ಹಣ ಉಳಿಸ್ಬೇಕು, ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅಲ್ವಾ? ಸೊ ಆದರೆ ದೊಡ್ಡ ಮೊತ್ತದ ಹೂಡಿಕೆ ಮಾಡಲಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗ್ತಾ ಇರಲ್ಲ. ಓಕೆನಾ? ಸೊ ಸಣ್ಣ ಮೊತ್ತದಲ್ಲಿ ಯಾವುದಾದ್ರೂ ಹೂಡಿಕೆ ಮಾಡಬೇಕು ಅಂತ ಎಷ್ಟು ಜನ ಮೆಸೇಜ್ ಮಾಡಿದ್ರಿ. ಸೊ ಹಾಗಾಗಿ ಹೇಳ್ತಾ ಇದ್ದೀರಿ. ಸೊ ಇಲ್ಲಿ ನೀವು ಸಣ್ಣ ಮೊತ್ತದಲ್ಲಿ ಅಮೌಂಟನ್ನು ಹೂಡಿಕೆ ಮಾಡಿ ಲಕ್ಷಾಂತರ ರೂಪಾಯಿ ನೀವು ಕೂಡ ಇಲ್ಲಿ ಗಳಿಸ್ಬೋದು. ಓಕೆನಾ? ಸೊ ಯಾವ ರೀತಿ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮು ಅನ್ನೋದನ್ನು ನೋಡೋಣ. ಸೊ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಪೋಸ್ಟ್ ಆಫೀಸ್ RD ಸ್ಕೀಮಲ್ಲೇ ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. ಸೊ ನೀವಿಲ್ಲಿ 222 ರೂಪಾಯಿ ಉಳಿಸಿದ್ರೆ 11 ಲಕ್ಷ ರೂಪಾಯಿ ನೀವು ಗಳಿಸ್ಬೋದು. ಓಕೆನಾ? ಸೊ ಇಲ್ಲಿ ನಿಮಗೆ ವಾರ್ಷಿಕ ಬಡ್ಡಿ ದರ ಹೈಯೆಸ್ಟ್ ಸಿಗುವಂಥದ್ದು ಅಂತ ಹೇಳ್ಬೋದು, 6.7%. ಓಕೆನಾ? ಸೊ ಇನ್ನು ನೀವು ದಿನಕ್ಕೆ ಎಷ್ಟೋ ಖರ್ಚು ಮಾಡ್ತಾ ಇರ್ತೀರ, ಟೀ ಕಾಫಿಗಾಗಿರ್ಬೋದು, ಸ್ನ್ಯಾಕ್ಸ್ ತಿನ್ನೋಕ್ಕಾಗಿರ್ಬೋದು, ಅಥವಾ ಇನ್ಯಾವುದಕ್ಕೂ ನೀವು ನ್ಯಾಷನಲ್ ವೇಸ್ಟ್ ಥರ ಅದನ್ನು ಖರ್ಚು ಮಾಡ್ತಾ ಇರ್ತೀರ. ಓಕೆನಾ? ಸೊ ಬೇಡ್ದಿರೋದು ಅದು ನಮಗೆ ಬೇಕಾಗಿರಲ್ಲ, ಆದರೂ ಕೂಡ ನಮ್ಗೆ ಕ್ರೇವಿಂಗ್ ಆಗಿದೆ ಅಂತ ಹೇಳಿ ತಿನ್ನೋದಾಗಿರ್ಬೋದು, ಅಥವಾ ಇನ್ನೂ ಯಾರೋ ಫ್ರೆಂಡ್ಸ್ ಕರ್ಕೊಂಡು ಹೋದ್ರು ಅಂತ ಹೇಳಿ ಎಂಜಾಯ್ ಮಾಡೋಕ್ಕಾಗಿರ್ಬೋದು. ಸೊ ಯಾವುದೋ ಒಂದು ಕಾರಣಕ್ಕೆ ನಾವು ಅಲ್ಲಿ ದುಡ್ಡನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ನೀವು ದಿನಕ್ಕೆ ಉಳಿಸಿ ನೀವು ಇಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು RD ಸ್ಕೀಮನ್ನು ಓಪನ್ ಮಾಡ್ಬೋದು. ಓಕೆನಾ? ಸೊ ಹಾಗಾದರೆ ಈ ಒಂದು RD ಯೋಜನೆ ಅಂದರೆ ಏನು? ಸೊ RD ಯೋಜನೆ ಮೀನ್ಸ್ ರೆಕರಿಂಗ್ ಡೆಪಾಸಿಟ್ ಅಂತ ಹೇಳಿಬಿಟ್ಟು. ಓಕೆನಾ? ಸೊ ಇದು ಬಂದ್ಬಿಟ್ಟು ಭಾರತೀಯ ಅಂಚೆ ಇಲಾಖೆಯಲ್ಲಿ ಜನಪ್ರಿಯ ಅಂದರೆ ಫೇಮಸ್ RD ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಬ್ಯಾಂಕ್ಗಳಿಗಿಂತ ಸುರಕ್ಷಿತ ಅಂತ ಹೇಳ್ಬೋದು. ಓಕೆನಾ? ಯಾಕಪ್ಪ ಅಂತ ಹೇಳಿದ್ರೆ ಒಂದೊಂದು ಬ್ಯಾಂಕು ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟ್ ಯಾವಾಗ ಡೌನ್ ಆಗುತ್ತೆ, ಸೊ ಆವಾಗ ನಿಮಗೆ ಬ್ಯಾಂಕು ಲಾಸ್ ಆಗೋ ಇರುತ್ತೆ. ಸೊ ಆವಾಗ ನಿಮಗೆ ಅವರು ಕಡಿಮೆ ಬಡ್ಡಿ ಕೊಡೋದಾಗಿರ್ಬೋದು, ಅಥವಾ ಏನೇನು ಅಂತ ಹೇಳಿಬಿಟ್ಟು ಕಟ್ ಮಾಡೋದು. ಸೊ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಇರಲ್ಲ, ಒಳ್ಳೆಯ ಬಡ್ಡಿ ಸಿಗುತ್ತೆ ಮತ್ತು ನಿಮಗೆ 100% ಸುರಕ್ಷಿತವಾಗಿರುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ. ಓಕೆನಾ? ನಿಮ್ಮ ಹಣಕ್ಕೆ ಯಾವುದೇ ರೀತಿಯಾಗಿ ಇಲ್ಲಿ ತೊಂದರೆ ಆಗಲ್ಲ. ಮತ್ತು ಬಡ್ಡಿ ದರ ಕೂಡ ಇಲ್ಲಿ ವಾರ್ಷಿಕಕ್ಕೆ 6.7% ಬಡ್ಡಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು 11 ಲಕ್ಷ ನೀವು ಹೇಗೆ ಪಡ್ಕೊಳ್ಳೋದು? ಜಸ್ಟ್ ನಾವು 222 ರೂಪಾಯಿ ಕಟ್ಟಿದ್ರೆ ನಮಗೆ ಹೇಗೆ 11 ಲಕ್ಷ ಬರುತ್ತೆ? ಸೊ ಇದನ್ನು ನಾವು ಹೇಗೆ ಲೆಕ್ಕಾಚಾರ ಹಾಕೋದು ಅಂತ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದಲ್ವ? ಸೊ ಅದನ್ನು ಇವಾಗ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಯೋಜನೆಯನ್ನು ಓಪನ್ ಮಾಡಿದ್ಮೇಲೆ ಪ್ರತಿದಿನ ನೀವೇನು ಮಾಡಬೇಕು, 222 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ. ಓಕೆನಾ? ಸೊ ನಿಮಗೆ ಡೈಲಿ ಆದರೆ ಡೈಲಿ ಕಟ್ಬೋದು, ಇಲ್ಲ ನಾವು ತಿಂಗಳಿಗೆ ಕಟ್ತೀವಿ ಅನ್ನೋರಾದರೆ ತಿಂಗಳಿಗೂ ಕೂಡ ಕಟ್ಬೋದು. ಓಕೆನಾ? ಸೊ ಇಲ್ಲಿ 222 ರೂಪಾಯಿ ನೀವೇನಾದರೂ ದಿನ ಕಟ್ಟಿದ್ರೆ ನಿಮಗೆ ಅಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ಹೇಳ್ತೀನಿ. ಮೊದಲಿಗೆ 222 ರೂಪಾಯಿ ದಿನನಾದರೂ ಕಟ್ಬೋದು, ಅಥವಾ ತಿಂಗಳಿಗೆ 6,660 ರೂಪಾಯಿ ಆದರೂ ನೀವು ಕಟ್ಬೋದು. ಓಕೆನಾ? ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಡೈಲಿ ಸೇವಿಂಗ್ಸ್ ಮಾಡ್ತೀರಾ ಅಥವಾ ತಿಂಗಳಿಗೆ ಸೇವಿಂಗ್ಸ್ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಹಾಕೋದು ಅಂತ ನಾವು ತಿಳಿಸೋಣ. ಓಕೆ? ಸೊ ಮೊದಲಿಗೆ ಇಲ್ಲಿ ಒಂದು ಚಾರ್ಟ್ ಹಾಕ್ತೀನಿ, ನೋಡಬಹುದು. ವಿವರ ಮತ್ತು ಮೊತ್ತದ ಅವಧಿ ಆಗಿರುತ್ತೆ. ಮೊದಲಿಗೆ ದಿನದ ಉಳಿತಾಯ ಆದರೂ ನೀವು ಮಾಡಬಹುದು, ತಿಂಗಳ ಉಳಿತಾಯ ಆದರೂ ಮಾಡಬಹುದು. ಓಕೆನಾ? ಸೊ 2 ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವೇನಾದರೂ ಅವಧಿ 10 ವರ್ಷಗಳ ಕಾಲ ತಗೊಂಡ್ರಿ ಅಂತ ಹೇಳಿದ್ರೆ 5 ವರ್ಷ ಪ್ಲಸ್ 5 ವರ್ಷ ವಿಸ್ತರಣೆಯನ್ನು ಕೂಡ ಮಾಡಬಹುದು. ಓಕೆನಾ? ಸೊ 5 ವರ್ಷ ಕಟ್ಟಿ ನೀವು ಮತ್ತೆ ನಾವು 5 ವರ್ಷ ಮುಂದುವರಿಸ್ತೀವಿ ಅಂದ್ರೆ ಮುಂದುವರಿಸ್ಬೋದು, ಅಥವಾ ನಾವು ಕಂಟಿನ್ಯೂ 10 ವರ್ಷಕ್ಕೆ ತೊಗೋತೀವಿ ಅಂದರೆ ತೊಗೋಬೋದು, ಇಲ್ಲ 5 ವರ್ಷಕ್ಕಾದರೂ ತೊಗೋಬೋದು. ಓಕೆನಾ? ಸೊ ಇಲ್ಲಿ ನೀವು 10 ವರ್ಷ ಕಟ್ಟಿದ್ರೆ ಒಟ್ಟು ಹೂಡಿಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 7,99,200 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಸಿಗುವ ಬಡ್ಡಿ ಪ್ಲಸ್ ಅಸಲು ಎರಡೂ ಸೇರಿ ನಿಮಗೆ 11,37,000
891 ರೂಪಾಯಿ ಸಿಗುತ್ತೆ. ಓಕೆನಾ. ಸೊ ಈ ರೀತಿ ನೀವು 10 ವರ್ಷಕ್ಕೆ ಹೂಡಿಕೆ ಮಾಡಿದ್ರೆ 11 ಲಕ್ಷವನ್ನು ನೀವು ಪಡೆದುಕೊಳ್ಬೋದು. ಓಕೆನಾ. ಸೊ ಯಾರಿಗೆ ಕೊಡ್ತಾರೆ ನಮ್ಮ ಅಮೌಂಟಿಗೆ ನಮಗೆ ಬಡ್ಡಿ? ಸೊ ಅಂಥದ್ದು ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಸೊ ನಾವೀಗ ಆಚೆ ಕಡೆ ಯಾವುದೋ ಒಂದು ವ್ಯಕ್ತಿಗೆ ಬಡ್ಡಿಗೆ ದುಡ್ಡು ಕೊಡ್ತೀವಿ. ಸೊ ಅವ್ರು ಎಷ್ಟು ಕಾಡಿಸ್ತಾರೆ ನಮಗೆ, ಒಂದೊಂದು ತಿಂಗಳಂತೂ ಕೊಡೋದೇ ಇಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ನಮ್ಮ ಹಣಕ್ಕೂ ಮೋಸ ಇರಲ್ಲ ಮತ್ತು ಅವರು ಕೂಡ ನಮಗೆ ಯಾವುದೇ ರೀತಿಯಾಗಿ ಬಡ್ಡಿಗೂ ಮೋಸ ಮಾಡೋಲ್ಲ. ಕಂಪಲ್ಸರಿ ತಿಂಗಳು ಬಡ್ಡಿ ಕೊಡ್ತಾರೆ. ಸೊ ಈ ರೀತಿ ಇರಬೇಕಾದ್ರೆ ಯಾಕೆ ನಾವು ಸೇವಿಂಗ್ಸ್ ಮಾಡಬಹುದು ಅಲ್ವಾ? ಸೊ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಆರ್ ಡಿ ಸ್ಕೀಮನ್ನು ಓಪನ್ ಮಾಡಿ. ಓಕೆನಾ. ಸೊ ನೀವು 5 ವರ್ಷಕ್ಕೆ ನೀವೇನಾದರೂ ಸೇವಿಂಗ್ಸ್ ಮಾಡಿದ್ರೆ ಕಡಿಮೆ ಬಡ್ಡಿ ಸಿಗುತ್ತೆ. ನೀವು 10 ವರ್ಷಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯ ಲಾಭ ಇದೆ. ಓಕೆನಾ. ಸೊ ಮತ್ತು ಈ ಯೋಜನೆ ವಿಶೇಷತೆ ಏನಪ್ಪ? ಸೊ ಇಲ್ಲಿ ಕೇವಲ ಬಡ್ಡಿ ಮಾತ್ರ ಅಲ್ಲ ನಿಮಗೆ. ಸೊ ಈ ಯೋಜನೆಯಿಂದ ಮಧ್ಯಮ ವರ್ಗದ ಜನರಿಗೆ ತುಂಬ ಅನುಕೂಲ ಇದೆ. ಏನಪ್ಪ ಅಂತ ಹೇಳಿದ್ರೆ ಕನಿಷ್ಠ ಹೂಡಿಕೆಯಲ್ಲಿ ಕೇವಲ 100 ರೂಪಾಯಿಂದ ಕೂಡ ನೀವು ಖಾತೆಯನ್ನು ತೆರೆಯಬಹುದು. ಓಕೆನಾ. ಸೊ ನಾವು 100 ರೂಪಾಯಿ ಸೇವಿಂಗ್ಸ್ ಮಾಡ್ತೀವಿ ಅನ್ನೋರು ಮಾಡಬಹುದು. ಸೊ ಅದಾದಮೇಲೆ ತುರ್ತು ಸಾಲ ಅಂದರೆ ಲೋನ್ ಕೂಡ ಇಲ್ಲಿ ಕೊಡ್ತಾರೆ. ನಿಮಗೆ ಏನಾದರೂ ಹಣದ ಅನಿವಾರ್ಯತೆ ಬಂದರೆ ಖಾತೆ ತೆರೆದು 1 ವರ್ಷಕ್ಕೆ ನಿಮಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ 50% ಸಾಲ ಕೂಡ ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ನಿಮಗೆ ಅಕಾಲಿಕ ಮುಚ್ಚುವಿಕೆ ಅಂದರೆ 3 ವರ್ಷಗಳ ನಂತರ ನೀವೇನಾದರೂ ಕಾರಣಾಂತರಗಳಿಂದ ಖಾತೆ ಮುಚ್ಚಬೇಕು ಅಂತ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಇನ್ನು ಯಾರು ಬೇಕಾದರೂ ಸೇರಬಹುದು. ವಯಸ್ಕರು, ಹಿರಿಯ ನಾಗರಿಕರು ಅಷ್ಟೇ ಅಲ್ಲ, 10 ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರಿನಲ್ಲಿ ಕೂಡ ನೀವು ಪೋಷಕರು ಖಾತೆಯನ್ನು ತೆರಿಬಹುದು. ಓಕೆನಾ. ಸೊ ವಯಸ್ಸಾದೋಗಿದೆ ನಮಗೆ ಅಂತ ಏನು ಯೋಚನೆ ಮಾಡೋ ಚಿಂತೆ ಇಲ್ಲ, ಅವರು ಕೂಡ ತೆರಿಬಹುದು. ಇನ್ನು ಈ ಒಂದು ಖಾತೆಯನ್ನು ಹೇಗೆ ತೆರಿಬೇಕು ಅನ್ನೋದು ಎಲ್ರಿಗೂ ಒಂದು ಪ್ರಶ್ನೆ ಅಲ್ವಾ? ಸೊ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ನೀವು ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಫೋಟೋ ಅವೆರಡನ್ನು ನೀಡಿ ಸುಲಭವಾಗಿ ಈ ಒಂದು ಖಾತೆಯನ್ನು ಆರಂಭಿಸಬಹುದು. ಸೊ ಆನ್ಲೈನ್ ಮುಖಾಂತರವೂ ಕೂಡ ನೀವು ಹಣವನ್ನು ಪಾವತಿಸಬಹುದು. ಅಂದರೆ ನೀವು ಒಂದು ಸಾರಿ ಹೋಗಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿ ಬಂದರೆ ಸೊ ನೆಕ್ಸ್ಟ್ ಟೈಮ್ ನೀವೇನು ಮಾಡಬೇಕಾಗುತ್ತೆ, ಆನ್ಲೈನಲ್ಲಿ ಕೂಡ ಪೇ ಮಾಡಬಹುದು. ಸೊ ಆ ಥರ ಒಂದು ಯೋಜನೆಯಲ್ಲಿ ಪ್ರಯೋಜನ ಕೂಡ ಪಡೆದುಕೊಳ್ಬೋದು. ಓಕೆನಾ. ಸೊ ಈ ರೀತಿ ಆರ್ ಡಿ ಯೋಜನೆ ಇರುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ನಿಮ್ಮ ಹಣಕ್ಕೆ ಮೋಸ ಇರಲ್ಲ, ಬಡ್ಡಿ ಕೂಡ ಸಿಗುತ್ತೆ. ಯಾವುದೇ ರೀತಿಯಾಗಿ ನೀವು ಇಲ್ಲಿ ತೊಂದರೆಯನ್ನು ಪಡೋ ಹಾಗಿಲ್ಲ. ಓಕೆನಾ. ಸೊ ತುಂಬ ಒಳ್ಳೆಯ ಯೋಜನೆ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಹೋಗಿ ಓಪನ್ ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಆರ್ ಡಿ ಸ್ಕೀಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಹಾಕೋದು ಅನ್ನೋದನ್ನು ಒಂದು ಫೋಟೋ ಕೂಡ ಹಾಕಿರ್ತೀನಿ. ಸೊ ನೀವು ಬೇಕಿದ್ರೆ ನೋಡಬಹುದು ಯಾವ ಥರ ಬಡ್ಡಿ ಸಿಗುತ್ತೆ, ಎಷ್ಟು ತಿಂಗಳಿಗೆ, 5 ವರ್ಷಕ್ಕೆ ಎಷ್ಟು, 10 ವರ್ಷಕ್ಕೆ ಎಷ್ಟು ಅನ್ನೋದ್ರ ಬಗ್ಗೆ ಹಾಕಿರ್ತೀನಿ. ಸೊ ಸಂಪೂರ್ಣವಾಗಿ ತಿಳ್ಕೊಂಡು ಇಂಟ್ರೆಸ್ಟ್ ಇದ್ದವರು ಹೋಗಿ ಓಪನ್ ಮಾಡಿ. ಓಕೆನಾ. ಸೊ ಏನು ತೊಂದರೆ ಇಲ್ಲ, ಹೋಗಿ ಆರಾಮಾಗಿ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿ. ಓಕೆನಾ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ.